ಈ ಕಡೆ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ, ಅಲ್ಲಿ ಹಿಂದೆ ಇದೆ ಅಲ್ಲ, ಅದೇ ಬೋಧ್ ಗಯಾ ಮೇನ್ ಟೆಂಪಲ್. ವಿಗ್ರಹ ಅನ್ನೋದಕ್ಕಿಂತ ಬುದ್ಧ ಸ್ಟ್ಯಾಚುನ ಏನು ನೋಡಿದ್ರಲ್ಲ, ಅದೇ ಮೇನ್ ದೇವರು ಇಲ್ಲಿ ಅಂತ ಪೂಜೆ ಮಾಡೋದು. ಇವರು ಅದ್ರ ಕೈಯಲ್ಲಿ ನೀವು ಒಂದು ಸ್ಟೋನ್ ಥರ ನೋಡ್ತಾ ಇರಲ್ಲ, ಅದು ಆ್ಯಕ್ಚುಲಿ ಸ್ಟೋನ್ ಅಲ್ಲ, ಅದು ये है मेन टेंपल जाने का रास्ता. यही मेन टेंपल जाने का रास्ता है ना? अच्छा. आपका नाम? राघव. राघव नाम? अच्छा, आप कहाँ पे हो? कहाँ पे रहते हो? यहीं पे रहते हो क्या? आज भीड़ ज़्यादा है तो कम है? कम है, भीड़ कम है. ಸೊ ಗೌತಮ್ ಬುದ್ಧಂಗೆ ಜ್ಞಾನೋದಯ ಆಗಿದ್ದು ವೃಕ್ಷ ಇಲ್ಲೇ ಇರೋದು, ಅದು ಬೋಧಿ ವೃಕ್ಷದ ಕೆಳಗಡೆ ಕುತ್ಕೊಂಡಾಗ ಜ್ಞಾನೋದಯ ಆಯಿತು ಅಂತಾರಲ್ಲ, ಆ ವೃಕ್ಷ ಇಲ್ಲೇ ಇರೋದು. ಸೊ ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಈಗ. ಸೊ ನಮ್ಮ ಆಟೋದಲ್ಲಿ ಇವರೇ ಕರ್ಕೊಂಡು ಹೋಗ್ತೋದು. ಇಲ್ಲಿ ಪೂರ್ತಿ ಆಟೋ ತೊಗೊಂಡ್ರೆ ಅಲ್ಲಿ ಡ್ರಾಪ್ ಆಫ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ 300 ಸಮ್ವೇರ್ ಅರೌಂಡ್ ಚಾರ್ಜ್ ಮಾಡ್ತಾರೆ ಒಂದು ಆಟೋಗೆ. 5 ಜನ ಬರ್ಬೋದು ಕಂಫರ್ಟೇಬಲ್ ಆಗಿ. ಸೊ ಕರ್ಕೊಂಡೋಗಿ ಬುದ್ಧ ಸ್ಟ್ಯಾಚು ತೋರಿಸಿ, ಬೋಧಿ ವೃಕ್ಷ ತೋರಿಸಿ ವಾಪಸ್ ಕರ್ಕೊಂಬಂದು ಅಲ್ಲಿ ಬಿಡ್ತಾರೆ. ಬಿಟ್ಟ ಮೇಲೆ ಮಾತ್ರ ಕಾಸು ಕೊಡ್ಬೇಕು. ಅದು ಮುಂಚೆ ಕಾಸು ಕೊಟ್ಟರೆ ಅದು ನಿಮ್ಮ ಕರ್ಮ, ನಾವೇನು ಮಾಡೋದಿಲ್ಲ. ನೋಡಿ ನಮ್ಮ ಅಪ್ಪ ಅಮ್ಮ ಏನು ಕ್ಲೀನಾಗಿ ಕೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಇದೇ ಬುದ್ಧ ಸ್ಟ್ಯಾಚು. ಇದು ಆಲ್ಮೋಸ್ಟ್ ಮಹಾಬೋಧಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ಬಟ್ ಸಖತ್ತಾಗಿದೆ ಇದು ಬುದ್ಧ ಸ್ಟ್ಯಾಚು ಮಾತ್ರ. ತುಂಬ ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇದೆ ಇಲ್ಲೆಲ್ಲ ತಿನ್ನೋದಕ್ಕೆ. 80 ಫೀಟ್ ಬುದ್ಧ ಸ್ಟ್ಯಾಚು ಅಂತ ಇದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಕಾಣಿಸ್ತಾ ಇದೆ ಅನಿಸುತ್ತೆ ನನ್ನ ಹಿಂದೆಗಡೆ ನಿಮಗೆ. ಸೊ ಇದು ಆಲ್ಮೋಸ್ಟ್ ಗಯಾ ಕ್ಷೇತ್ರದಿಂದ ಕೂಡ ಆಲ್ಮೋಸ್ಟ್ ಒಂದು 10-12 ಕಿಲೋಮೀಟರ್ಸ್ ಅಷ್ಟೇನೋ ಇದೆ. ಬೋಧ್ ಗಯಾ ಕ್ಷೇತ್ರದಿಂದ ಸಮ್ವೇರ್ ಅರೌಂಡ್ 1 ಕಿಲೋಮೀಟರ್ ಇದೆ. ಬೋಧ್ ಗಯಾ ಅಂದರೆ ಬೇಸಿಕಲಿ ಅಲ್ಲಿ ಗೌತಮ್ ಬುದ್ಧ ಎನ್ಲೈಟ್ಮೆಂಟ್ ಹೊಂದಿದಂಥ ಜಾಗ. ಎನ್ಲೈಟ್ಮೆಂಟ್ ಅಂದರೆ ಜ್ಞಾನೋದಯ ಹೊಂದಿದಂಥ ಜಾಗ. ಅದೇ ಎಲ್ಲರೂ ಹೇಳ್ತಾರಲ್ಲ, ಬೋಧಿ ಯಾವ ವೃಕ್ಷದ ಕೆಳಗೆ ಯಾವ ಮರದ ಕೆಳಗೆ ಕೂತಿದ್ದೆ ಈ ಥರ ಜ್ಞಾನೋದಯ ಆಗಿದೆ ಅನ್ನೋದಕ್ಕೆ ಅದು ವರ್ಡ್ ಬಂದಿದ್ದೇ ಇಲ್ಲಿಂದ. ಅಂದರೆ ಬೋಧಿ ವೃಕ್ಷದ ಕೆಳಗಡೆ ಕೂತ್ರೆ ಜ್ಞಾನೋದಯ ಆಗುತ್ತೆ ಅಂತ. ಅದೇ ರೀತಿ ಅಲ್ಲಿಂದ ಇಲ್ಲಿಗೆ ಕೂಡ 1 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಬಂದಾಗ ಫಾರ್ ಶ್ಯೂರ್ ವಿಸಿಟ್ ಮಾಡಿ. 80 ಫೀಟ್ ಬುದ್ಧ ಸ್ಟ್ಯಾಚು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಚಿಯರ್ಸ್. ಚಿಯರ್ಸ್. ಇವಳು ನೋಡಿ ಶಾಪಿಂಗ್ ಹೆಸರಲ್ಲಿ ಏನೇನೋ ತಗೊಳ್ಳಿ ಅಲ್ಲಿ ಗೊಂಬೆಗಳನ್ನ. ತಲೆ ಆಡ್ಸೋ ಬೊಂಬೆ. ಆಮೇಲೆ ಅಮ್ಮಂಗಿದ್ರೆ ಹೇಳ್ತೀನಿ. ಸರಿ. ಸೊ ಈಗ ಒಂದು ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಬಂದಿದ್ದೀವಿ. ಬೇಸಿಕಲಿ ಇದು ಬೋಧ್ ಗಯಾ ಅಂದರೆ ಬೋಧ್ ಗಯಾನ ಒಂದು ವರ್ಲ್ಡ್ ಹೆರಿಟೇಜ್ ಸೈಟಾಗಿ ಕನ್ವರ್ಟ್ ಮಾಡಿದ್ದಾರೆ. ಆಗಲೇ ಹೇಳ್ದಂಗೆ ಇಲ್ಲೇ ಗೌತಮ್ ಬುದ್ಧ ಎನ್ಲೈಟ್ಮೆಂಟ್ ಅಚೀವ್ ಮಾಡಿದ್ದು. ಸೊ ಇದನ್ನ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ನನ್ಸು ಮಾಂಗ್ಸು ಇವರೇ ಕಾಣಿಸ್ತಾರೆ. ಒಂಚೂರು ಪ್ಲಾಸ್ಟಿಕ್ ಇಲ್ಲ, ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫ್ರೀ ಇದೆ. ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫ್ರೀ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇಲ್ಲಿ ನಡೆಯೋಕ್ಕೆ. ಈ ಕಡೆ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ, ಅಲ್ಲಿ ಹಿಂದೆ ಇದೆ ಅಲ್ಲ, ಅದೇ ಬೋಧ್ ಗಯಾ ಮೇನ್ ಟೆಂಪಲ್. ಸೊ ಇವಾಗ ಅದ್ರ ಕಡೆಗೆ ಹೊರಟಿದ್ದೀವಿ. ಸೊ ಇಲ್ಲಿ ಜನರಲ್ಲಾಗಿ ಮೊಬೈಲು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದೂ ಬಿಡಲ್ಲ, ಇನ್ಕ್ಲೂಡಿಂಗ್ ನಿಮ್ಮ ಸ್ಮಾರ್ಟ್ ವಾಚ್ನೂ ಕೂಡ ಒಳಗಡೆ ಬಿಡಲ್ಲ. ಈ ಕ್ಯಾಮ್ರಾನ ಮಾತ್ರ ಬಿಡ್ತಾರೆ. ಕ್ಯಾಮ್ರಾನ ಅಂದರೆ ಎಲ್ಲ ಕ್ಯಾಮ್ರಾಗೂ ಒಂದೊಂದು ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ. ನಾರ್ಮಲ್ ಕ್ಯಾಮ್ರಾ ಆದರೆ 100 ರುಪೀಸು, ಹ್ಯಾಂಡಿ ಕ್ಯಾಮ್ ಆದರೆ 300 ರುಪೀಸು, ಆಮೇಲೆ ದೊಡ್ಡ ವಿಡಿಯೋ ಕ್ಯಾಮ್ರಾ ಆದರೆ 500 ರುಪೀಸ್ ಅಂತ ಫಿಕ್ಸ್ ಮಾಡಿದ್ದಾರೆ. ಸೊ ಅದನ್ನ ಕೊಟ್ಟು ನೀವು ಕ್ಯಾಮ್ರಾನ ಒಳಗಡೆ ತೊಗೊಂಬರ್ಬೋದು. ಹಾಗೆ ನೀವು ತೊಗೊಂಬರೋದಕ್ಕಾಗಲ್ಲ, ಅದನ್ನ ಕೊಡಬೇಕು. ನಿಮಗೆ ಒಂದು ಪಾಸ್ ಕೊಡ್ತಾರೆ. ಆ ಪಾಸ್ನ ತೊಗೊಂಬಂದು ತೋರಿಸಿದ್ರೆ ಮಾತ್ರ ನಿಮಗೆ ಇದರಿಂದ ಎಂಟ್ರಿ ಕೊಡ್ತಾರೆ.
ಹಾಗೂ ನಿಮ್ಮ ಮೊಬೈಲ್ಗಳನ್ನೆಲ್ಲ ಅಲ್ಲೇ ಒಂದು ಫ್ರೀ ಲಾಕರ್ ಇದೆ, ಫ್ರೀ ಲಾಕರಲ್ಲಿ ಇಟ್ಬಿಟ್ಟು ನೀವು ಬರಬೇಕು. ತುಂಬಾ ಸಗದಾಗಿದೆ ಜಾಗ ಮಾತ್ರ. ಇಲ್ಲಿ ಬಂದಿಲ್ಲ ಅಂದರೆ ಮಿಸ್ ಮಾಡ್ಕೊಂಬಿಡ್ತಾ ಇದ್ವಿ. ಡಿಸಿಷನ್ ತೊಗೊಳ್ಳಾ ಬೇಡವಾ, ಬರೋದಾ ಬೇಡವಾ ಅಂತ ಅಂದ್ಕೊಂಡು ಕೊನೆಗೆ ಬಂದಿದ್ದೀವಿ ಇಲ್ಲಿ. ನಮ್ಮ ಭಾವಂಗಂತೂ ತುಂಬ ಇಷ್ಟ ಆಗಿರುತ್ತೆ ಈ ಜಾಗ, ಯಾಕಂದರೆ ಅವ್ರಿಗೆ ಹಿಸ್ಟ್ರಿ ಅಂದರೆ ಹೆವಿ ಇಷ್ಟ ಅಲ್ವಾ ಭಾವ? ಹಿಸ್ಟ್ರಿ ಅಂದರೆ ನಿಮ್ಗೆ ಹೆವಿ ಇಷ್ಟ ಅಲ್ಲ, ಅದಕ್ಕೆ ನಿಮ್ಗೆ ಇಷ್ಟ ಆಗಿರುತ್ತೆ ಪಕ್ಕ ಇದು. ಸಮುದ್ರಗುಪ್ತ ಮತ್ತು ಅಶೋಕ ಪೀರಿಯಡಲ್ಲಿ ಆಗಿರೋದು ಎರಡು ಕನ್ಸ್ಟ್ರಕ್ಷನು. ಓಕೆ. 1300 ಇಯರ್ಸ್ ಎಗೋ. ಓ, 1300 ವರ್ಷಗಳ ಹಿಂದೆ. ಓಕೆ. ಎಕ್ಸಾಕ್ಟ್ ಡೇಟ್ ಇಲ್ಲ. ಸೊ ಹೇಗಿದೆ ಹೆರಿಟೇಜ್ ಸೈಟ್? ನಾವು ಓದಿದ ಸ್ಕೂಲಲ್ಲಿ ಹಿಸ್ಟ್ರಿಗೆ ಒಂದು ತುಂಬ ಒಳ್ಳೆ ಲೆಕ್ಚರ್ ಇದ್ರು. ಸೋಷಲ್ಗಲ್ಲ, ತಪ್ಪು ಹೇಳ್ಬಾರ್ದು, ಸೋಷಲ್ಗೆ ಇಂಗ್ಲೀಷ್ಗೆ ಸೇರಿ ಒಬ್ರು ಲೆಕ್ಚರರ್ ಇದ್ದಿದ್ದು ನಮಗೆ. ಸೊ ಇದು ಅಶೋಕ ಪಿಲ್ಲರ್ ಅಂತೆ, 100 ಅಡಿ ಎತ್ತರ ಇತ್ತಂತೆ. ಹಾಂ. ಅವನು ಯಾರೋ ಖಿಲ್ಜಿ, ಮೊಹಮ್ಮದ್ ಬಕ್ಷಿಯಾರ್ ಖಿಲ್ಜಿ. ಓಕೆ. ಕಟ್ ಮಾಡಿ 15 ಮಾತ್ರ ಉಳಿದಿದೆ. 50 ಫೂಟ್ ಅದ್ರ ಪಾರ್ಟು ಕೋಲ್ಕತ್ತಾ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. बोल दीजिए. था इधर में 6 मंथ मेडिटेशन कर रहा था, बहुत आंधी पानी आया था, तो बुद्धा को कोई सेफ्टी करने वाला नहीं था, तो इधर में फोरविला जंगल था, जंगल से नागराज निकलकर बुद्धा को सेफ्टी किया, तब से मोक्षलिंदा सरोवर तलाब. ಸೊ ಕೇಳಿಸ್ಕೊಂಡು ನಿಮ್ಗೆ ಎಷ್ಟರ ಮಟ್ಟಿಗೆ ಅಲ್ಲಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಗೋಪುರ ಇರೋದು, ಬಟ್ ಅಲ್ಲಿ ಗೋಪುರ ಇದೆ ಅಲ್ಲ, ಆ ಗೋಪುರದ ಮೇಲಿರೋ ಚಿನ್ನದ ಕಳಶ ಏನಿದೆ ಅದು 289 kgs ಆಫ್ ಪ್ಯೂರ್ ಗೋಲ್ಡ್ ಅಂತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಎತ್ತರದಲ್ಲಿ 289 kgs ಆಫ್ ಪ್ಯೂರ್ ಗೋಲ್ಡ್ ಇಟ್ಟಿದ್ದಾರೆ ಅಂದರೆ ದಟ್ ಶುಡ್ ಬಿ ಒನ್ ಪ್ರೈಮ್ ರೀಸನ್ ಫಾರ್ ಕನ್ಸಿಡರಿಂಗ್ ದಿಸ್ ಆಸ್ ವರ್ಲ್ಡ್ ಹೆರಿಟೇಜ್. ಅದರಿಂದನೇ ಇದನ್ನ ವರ್ಲ್ಡ್ ಹೆರಿಟೇಜ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ನೋಡಿ ಇಲ್ಲಿ ಬುದ್ಧಿಸ್ಟ್ ಮಾಂಗ್ಸ್ ಎಲ್ಲ ಏನು ಸಖತ್ತಾಗಿ ಕೂತ್ಕೊಂಡಿದ್ದಾರೆ. ಇಲ್ಲೆಲ್ಲರೂ ಧ್ಯಾನ ಮಾಡಕ್ಕೆ ಕುತ್ಕೊಂಡಿದ್ದಾರೆ. ಇಲ್ಲಿ ಬಂದವರೆಲ್ಲ ಇಲ್ಲಿ 2 ನಿಮಿಷ ಧ್ಯಾನ ಮಾಡಲೇಬೇಕಂತೆ. ನಮ್ಗಳ ಪೀಸ್ನೆಲ್ಲ ಹಾಳು ಮಾಡಿ ಇಲ್ಲಿ ಪೀಸ್ಗೋಸ್ಕರ ಹೆಂಗೆ ಕುತ್ಕೊಂಡು ಜಪ ಮಾಡ್ತಾ ಇದ್ದಾರೆ ನೋಡಿ. ಇವ್ರನ್ನ ನಾವು ಟ್ರಾಲ್ ಮಾಡದೇ ಇರಬೇಕಾ? ಸಾಧ್ಯನೇ ಇಲ್ಲ. ಇದೇ ಬೋಧಿ ವೃಕ್ಷ, ಇಲ್ಲೇ ಗೌತಮ್ ಬುದ್ಧಂಗೆ ಜ್ಞಾನೋದಯ ಆಗಿದ್ದು. ಇಲ್ಲೆಲ್ಲರೂ ಕುತ್ಕೊಂಡು ಹಿಂಗೆ ಜಪ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. 143 ವರ್ಷ ಅಂತೆ ಈ ಮರಕ್ಕೆ. ಇನ್ನು ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ನೋಡಿ. ನೋಡಿ ಏನು ಸಿಕ್ಕಿದೆ ನನ್ನ ಕೈಗೆ, ಬೋಧಿ ವೃಕ್ಷ ಸಿಕ್ಕಿದೆ. ಸೊ ಇದನ್ನು ತಗೊಂಡು ಲ್ಯಾಮಿನೇಷನ್ ಮಾಡಿ ಮನೇಲಿ ಇಡ್ಬೋದಂತೆ, ಇಲ್ಲ ಪರ್ಸಲ್ಲಿ ಇಟ್ಕೋಬೋದಂತೆ, ತುಂಬ ಒಳ್ಳೇದಾಗುತ್ತೆ ಅಂತೆ. ಇಲ್ಲಿರೋ ಒಬ್ಬರು ಮೊಹಾಂಕ್ ನನ್ನ ನೋಡಿ ಕರೆದುಬಿಟ್ಟು ಕೊಟ್ಟಿದ್ದಾರೆ. ಇದನ್ನ ತುಂಬ ಖುಷಿ ಆಗ್ತಿದೆ ನೋಡೋದಕ್ಕೆ. ನೀವೀಗ ತಾನೇ ಏನು ನೋಡಿದ್ರಲ್ಲ, ಅದು ಬುದ್ಧನ ವಿಗ್ರಹ ಅನ್ನೋದಕ್ಕಿಂತ ಬುದ್ಧ ಸ್ಟ್ಯಾಚುನ ಏನು ನೋಡಿದ್ರಲ್ಲ, ಅದೇ ಮೇಯ್ನ್ ದೇವರು ಇಲ್ಲಿ ಅಂತ ಪೂಜೆ ಮಾಡೋದು. ಅದ್ರ ಕೈಯಲ್ಲಿ ನೀವೊಂದು ಸ್ಟೋನ್ ಥರ ನೋಡ್ತಾ ಇರಲ್ಲ, ಅದು ಆ್ಯಕ್ಚುಲಿ ಸ್ಟೋನ್ ಅಲ್ಲ, ಅದು 24 ಕ್ಯಾರೆಟ್ ಪ್ಯೂರ್ ಡೈಮಂಡ್ ಅಂತೆ. ಮತ್ತು ಟೀಕಾ ಇಟ್ಟಿದ್ದಾರಲ್ಲ ಇಲ್ಲಿ, ಅದು ಕೂಡ 24 ಕ್ಯಾರೆಟ್ ಡೈಮಂಡ್ ಅಂತೆ. ಎಷ್ಟು ರಿಚ್ ಆಗಿದೆ ನಮ್ಮ ಇಂಡಿಯಾ ಅಂತ ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಹೆಂಗಿತ್ತು ವರ್ಲ್ಡ್ ಹೆರಿಟೇಜ್ ಸೈಟು? ಚೆನ್ನಾಗಿತ್ತು. A1 ಕ್ಲಾಸಿಕ್.
ನಮ್ಮ ಬಾವಂಗೆ ತುಂಬ ಇಷ್ಟ ಆಗಿರುತ್ತೆ, ಅವ್ರಿಗೆ ಹಿಸ್ಟ್ರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅವ್ರಿಗಂತೂ ಫುಲ್ ಖುಷಿ ಆಗೋಗಿರುತ್ತೆ. ಚೆನ್ನಾಗಿದೆ ಆದರೆ ಎಲ್ಲ ಓಕೆ, ಬಟ್ ಐಸಿಂಗ್ ಆನ್ ದಿ ಕೇಕ್ ಅಂದರೆ ಆ ಡೈಮಂಡ್ ಅಂತ ಗೊತ್ತಾಯ್ತಲ್ಲ ಆಚೆ ಬಂದಮೇಲೆ ನಮಗೆ, ನಾವು ಅಲ್ಲಿವರೆಗೂ ಡೈಮಂಡ್ ಅಂತ ಅಂದ್ಕೊಂಡೇ ಇರಲಿಲ್ಲ. ಎರಡೆರಡು ಡೈಮಂಡ್ ಅಷ್ಟು ಶ್ರೀಮಂತವಾಗಿದೆ. ಸುಮ್ಮನೆ ನೋಡ್ಕೊಂಡು ಅಂತ ಆಮೇಲೆ ಹೇಳ್ದ, ಆಮೇಲೆ ಹೇಳಿದ್ದೆ ಸಖತ್ತಾಗಿದ್ದು ಅಲ್ಲಿ. ಸಕ್ಕತ್ತಾಗಿದೆ ಮಾತ್ರ ಜಾಗ. ನೀವು ಯಾರಾದರೂ ಅಪ್ಪಿತಪ್ಪಿ ವಾರಣಾಸಿಗೆ ಬರ್ತಾ ಇದ್ರೆ ದಯವಿಟ್ಟು ಈ ಜಾಗ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆದಂಗೆ ಆಗುತ್ತೆ. ಟೈಮ್ ಮಾಡ್ಕೊಂಬನ್ನಿ, ಮಿನಿಮಮ್ 1 ಅವರ್ 2 ಅವರ್ ಇಲ್ಲಿ ಸ್ಪೆಂಡ್ ಮಾಡಿದ್ರೆ ಮಾತ್ರ ತುಂಬಾ ಒಳ್ಳೆಯದು. ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಕತ್ಲು ಬೇರೆ ಆಗ್ತಾ ಇದೆ, ಅದಕ್ಕೆ ಆದಷ್ಟು ಬೇಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಬಟ್ ತುಂಬಾ ಚೆನ್ನಾಗಿದೆ ಜಾಗ, ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ, ಮತ್ತೊಂದು ಜಾಗದಲ್ಲಿ ಸಿಗೋಣ. ಮೋಸ್ಟ್ಲಿ ಮತ್ತೊಂದು ಜಾಗ ಅಯೋಧ್ಯೆ ಆಗಿರ್ಬೋದು, ಗೊತ್ತಿಲ್ಲ, ನೋಡೋಣ. ಅಲ್ಲಿವರೆಗೂ ಯುವರ್ ಚಾರ್ಟರ್ಡ್ ಅಕೌಂಟೆಂಟ್ ಸೈನಿಂಗ್ ಆಫ್ ಫ್ರಮ್ ಫಿನಾನ್ಸ್ ಆನ್ व्हील्स। साहब आपका नाम बता दीजिए साहब। ಕೃಪಾ ಶಂಕರ್. ಇಲ್ಲಿ ನೀವು ಬೋಧ್ಗಯಾಗೆ ಯಾರಾದರೂ ಬರ್ತಾ ಇದ್ರೆ ದಯವಿಟ್ಟು ಇವ್ರನ್ನೇ ಮೀಟ್ ಮಾಡಿ. ನಿಮ್ಗೆ ಅಕಸ್ಮಾತ್ ಗೈಡ್ ರೀತಿ ಆಗಲಿ ಯಾವುದೇ ರೀತಿ ಸಪೋರ್ಟ್ ಬೇಕಾದ್ರೂ ಇವ್ರನ್ನ ಮೀಟ್ ಮಾಡಿ. ತುಂಬಾ ಚೆನ್ನಾಗಿ ಕರ್ಕೊಂಡೋಗಿ ತುಂಬಾ ಎಲ್ಲದನ್ನೂ ತೋರಿಸ್ಕೊಂಡು ಬೇಗ ಕರ್ಕೊಂಬಂದರು. ಯಾವುದೇ ರೀತಿ ಕ್ಯೂ ಅಲ್ಲಿ ನಿಲ್ಲಿಸಲಿಲ್ಲ, ಯಾವುದೇ ರೀತಿ ರಶಲ್ಲಿ ನಿಲ್ಲಿಸಲಿಲ್ಲ, ತುಂಬ ಚೆನ್ನಾಗಿ ಕರ್ಕೊಂಬಂದರು. आपका नंबर मुझे भेज दीजिए साहब, मैं अभी व्लॉग में डाल दूँगी। कोई भी आ रहा है मेरे तरफ से आपको ही कांटेक्ट कर दूँगा। ये मेरे तरफ से गिफ्ट है आपको, इतना अच्छा से ख्याल रखने के लिए हमारा। थैंक यू भैया।